ಓಂ ಶಾಂತಿ. ಅವ್ಯಕ್ತ ಬಾಪ್ತಾದ ರಿವೈಸ್ ಮುರಳಿ 7-4-2009. ಇಂದಿನ ದಿನಾಂಕ 22-3-2026. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಮುರಳಿಯ ಸಾರ: ಕಾರಣ ಶಬ್ದದಿಂದ ಮುಕ್ತರಾಗಿ ಚಲನೆ ಹಾಗೂ ಚಹರೆಯಿಂದ ಮುಕ್ತಿಯನ್ನು ಕೊಡುವಂಥ ಮುಕ್ತಿದಾತರಾಗಿ ಸೇವೆಯ ಒಲವು ಉತ್ಸಾಹದ ಜೊತೆ ಸದಾ ಬೇಹದ್ದಿನ ವೈರಾಗ್ಯದ ವೃತ್ತಿಯಲ್ಲಿರಿ. ಬಾಬಾ ಏನು ಹೇಳಿದರು, ಕಾರಣ ಶಬ್ದದಿಂದ ಮುಕ್ತರಾಗ್ರಿ ಅಂತ. ಅಂದರೆ ನಮ್ಮ ಮನೆಯವ್ರು ಕಳಿಸಿದರೆ ನಾನು ಹೋಗ್ತಿದ್ದೆ ಸೇವೆಗೆ, ನನಗೆ ಕೂಡಕ್ಕಾಗಲ್ಲ, ಚೆನ್ನಾಗಿ ಶಕ್ತಿ ಇದ್ದಿದ್ದರೆ ನಾನು ಕುಂತು ಚೆನ್ನಾಗಿ ಯೋಗ ಮಾಡ್ತಿದ್ದೆ. ಇವು ಕಾರಣಗಳು ಇರಬಾರ್ದು. ಇವು ಎಲ್ಲ ಕಾರಣಗಳು ನಿವಾರಣೆ ಆಗಬೇಕು. ಅಂದ್ರೇನು? ಈಗ ಸೇವೆಯಲ್ಲಿ ವಿಘ್ನ ಐತೆ, ಅವ್ರು ಕಳಿಸ್ತಾ ಇಲ್ಲ, ಹೆಂಗೆ ನಿರ್ವಿಘ್ನ ಮಾಡ್ಕೊಳ್ಳೋದು? ಮನಸ ಸೇವೆ ಮಾಡಿ ಅವ್ರಿಗೆ ಶಾಂತಿ ತುಂಬಿ, ಆಮೇಲೆ ಅವ್ರು ಯಾಕೆ ಕಳಿಸ್ತಾ ಇಲ್ಲ? ನಾವು ಏನು ಲೆಕ್ಕಾಚಾರ ಇರ್ತತೆ? ನಾವು ಬಾಬಾ ನೆನ್ಪು ಮಾಡ್ದಂಗಲ್ಲ, ಆ ಕರ್ಮ ಸುಟ್ಟಂಗಲ್ಲ, ಅವರು ಒಂದು ನಿಮ್ಮಿಂದ ಶಾಂತಿಯ ಅನುಭವ ಮಾಡ್ದಂಗಲ್ಲ, ಅವರು ಸೇವೆ ಕಳಿಸ್ತಾರೆ. ಅಲ್ಲಿ ಏನು ಲೆಕ್ಕಾಚಾರ ಇರ್ತತೋ ಚುಕ್ತ ಆಯಿತು ಚುಕ್ತ ಮಾಡ್ಕೊಂಡು ಕಾರಣನ ನಿವಾರಣೆ ಮಾಡಬೇಕು. ಈ ಸಂಗಮಯುಗ ಮುಗಿಯೋಕ್ಕೆ ಬಂದರೂ ಕಾರಣದಾಗೆ ಇದ್ದರೆ ನಾವು ಏನು ಸಫಲತೆ ಪಡೆಯೋಕ್ಕಾಗ್ತೈತೆ? ಅದಕ್ಕೆ ನೀವು ಫಸ್ಟ್ ಮುಕ್ತಿ ಪಡೆದು ಬೇರೆಯವ್ರಿಗೂ ಮುಕ್ತಿದಾತರಾಗ್ರಿ ಅಂತ ಇದ್ದಾರೆ ಬಾಬಾ ಇಲ್ಲಿ. ಮತ್ತೇನು ಹೇಳಿದರು ಬಾಬಾ? ಬೇಹದ್ದಿನ ವೈರಾಗ್ಯ ವೃತ್ತಿಯಲ್ಲಿರಿ. ಅಂದರೆ ನಾವು ಈ ದೇಹದ ಜಗತ್ತಿನ ವಸ್ತು ಸಂಬಂಧ ದೇಹ ಇದರಲ್ಲಿ ನಮಗೆ ಆಸಕ್ತಿ ಇತ್ತು ಅಂದರೆ ಅವೇ ನಮಗೆ ವಿಘ್ನ ಆಗ್ತವೆ. ಉದಾಹರಣೆ ಏನು? ಒಂದು ಮಾತೆ, ಮಹಾರಥಿ ಚೆನ್ನಾಗಿ ಪುರುಷಾರ್ಥ ಮಾಡ್ತಾಯಿದ್ದೆ, ಬಟ್ ನೋಡ್ರಿ, ನಮ್ಗೆ 63 ಜನ್ಮದ ಸಂಸ್ಕಾರ ಇರ್ತಾವಲ್ಲ, ಕೆಲವೊಂದು ಸಂಸ್ಕಾರ ಹೋಗೋದೇ ಇಲ್ಲ. ಆ ಮಾತೆಗೇನು ಶುಗರ್ ಇದ್ದರೂ ಕೂಡ ಶುಗರ್ ಪೇಷಂಟು, ಬಟ್ ಸ್ವೀಟ್ ಭಾಳ ತಿನ್ನೋದಕ್ಕೆ ಅದು ಪುರುಷಾರ್ಥಕ್ಕೆ ಮೆದುಳು ವೀಕ್ ಆಗಿ ಪುರುಷಾರ್ಥಕ್ಕೆ ತೊಂದರೆ ಆಗ್ತಾಯಿದೆ. ಚೆನ್ನಾಗಿ ಧ್ಯಾನ ಹಿಡಿತಾ ಇಲ್ಲ, ಅದು ಪದವಿನ ಕಡಿಮೆ ಮಾಡ್ತಾ ಇತ್ತಲ್ಲ. ಆ ಮಾತೆಗೆ ಸ್ವಲ್ಪ ತಿನ್ನೋದ್ರ ಮೇಲೆ ಆಸಕ್ತಿ ಇಲ್ಲ ಅಂದರೆ ಶರೀರನ ಸರಿಯಾಗಿ ಇಟ್ಕೊಂಡು ಶ್ರೇಷ್ಠ ಪದವಿ ಪಡಿಬೋದಾಗಿತ್ತಲ್ಲ. ಈ ಥರ ಬಾಬಾ ಇಲ್ಲಿ ಏನು ಹೇಳ್ತಾರೆ, ವೈರಾಗ್ಯ ಇರಲಿ. ಯಾವುದು ನಮಗೆ ಪುರುಷಾರ್ಥಕ್ಕೆ ತೊಂದರೆ ಕೊಡ್ತದಂದರೆ ಅದನ್ನು ನಾವು ದೂರ ಇಡಬೇಕು. ಈ ಥರ ವೈರಾಗ್ಯ ವೃತ್ತಿಯಲ್ಲಿರ್ರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಇಂದು ಬಾಪ್ತಾದರವರು 4-6 ಕಡೆಯ ಮಕ್ಕಳು ಯಾರು ಡಬಲ್ ಮಾಲೀಕರಾಗಿದ್ದಾರೆ ಆ ಪ್ರತಿಯೊಬ್ಬ ಮಕ್ಕಳನ್ನು ನೋಡುತ್ತಿದ್ದಾರೆ. ಒಂದು ತಂದೆಯ ಸರ್ವ ಖಜಾನೆಗಳಿಗೆ ಮಾಲೀಕ ಮತ್ತು ಇನ್ನೊಂದು ಸ್ವರಾಜ್ಯಕ್ಕೆ ಮಾಲೀಕರಾಗಿದ್ದಾರೆ. ಎರಡೂ ಮಾಲೀಕತನದ ಪ್ರತಿಯೊಬ್ಬ ಮಕ್ಕಳಿಗೆ ತಂದೆಯ ಮೂಲಕ ಸಿಕ್ಕಿದೆ. ತಂದೆಯ ಬಾಲಕರು ಸಹ ಆಗಿದ್ದಾರೆ ಹಾಗೂ ಮಾಲೀಕರು ಆಗಿದ್ದಾರೆ. ನನ್ನ ಬಾಬಾ ಎಂದು ಹೇಳಿದ್ದಾರೆ ಮತ್ತು ತಂದೆಯು ಸಹ ನನ್ನ ಮಕ್ಕಳು ಎಂದು ಹೇಳಿದರು. ಅಂದಾಗ ಬಾಲಕ ಮತ್ತು ಮಾಲೀಕ ಎರಡರ ಅನುಭವ ಇದೆ. ಬಾಲಕ ಅಂದರೆ ತಂದೆಯಿಂದ ಎಲ್ಲ ಆಸ್ತಿನ ಪಡಿತಾ ಇದ್ದೀವಿ, ಮತ್ತು ಮಾಲೀಕ ಅಂದರೆ ತುಂಬಿಕೊಂಡ ಖಜಾನೆಗಳನ್ನು ಏನು ಮಾಡ್ತಾ ಇದ್ದೀವಿ? ವಿಶ್ವ ಕಲ್ಯಾಣಕ್ಕಾಗಿ ಎಲ್ಲ ವಿಶ್ವ ಕಲ್ಯಾಣ ಮಾಡ್ತಾ ಇದ್ದೀವಿ ಆ ಖಜಾನೆಯಿಂದ ಮಾಲೀಕರಾಗಿ. ಇಂದು ಬಹಳಷ್ಟು ಮಕ್ಕಳು ಬಂದಿದ್ದಾರೆ. ಈ ವರ್ಷದ ಕೊನೆಯ ಸರದಿಯಾಗಿದೆ. ಅಂದಾಗ ಈ ದಿನ ಬಾಪ್ತಾದರವರು ಪ್ರತಿಯೊಬ್ಬರ ಪುರುಷಾರ್ಥವನ್ನು ಚೆಕ್ ಮಾಡಿದ್ದಾರೆ. ಅಂದಾಗ ಹೇಳಿ, ಏನು ನೋಡಿರಬಹುದು? ಪ್ರತಿಯೊಬ್ಬರು ತಮ್ಮನ್ನು ತಾವು ಕೇಳಿಕೊಳ್ಳಿ, ನನ್ನ ಪುರುಷಾರ್ಥ ಏನು? ಬಾಪ್ತಾದ ಎಲ್ಲ ಮಕ್ಕಳನ್ನು ನೋಡಿ ಖುಷಿಯೂ ಆಗಿದ್ದಾರೆ. ಆದರೆ ತಂದೆಯ ಒಂದು ಆಸೆ ಇದೆ, ಹೇಳಲೇ? ಅದು ಏನೆಂದು? ತಂದೆಯ ಆಸೆಯನ್ನು ಪೂರ್ಣ ಮಾಡುತ್ತೀರಲ್ಲವೇ? ಯಾರು ಆಸೆಯನ್ನು ಪೂರ್ಣ ಮಾಡುತ್ತೀರಿ? ಕೈಯನ್ನು ಎತ್ತಿ. ಬಹಳ ಒಳ್ಳೆಯದು. ಚಿಕ್ಕ ಆಸೆ ಇದೆ. ಈ ಇದರಿಂದ ಒಂದು ಶಬ್ದವನ್ನು ಬದಲಾವಣೆ ಮಾಡಿಕೊಳ್ಳಿ. ಅದು ಯಾವ ಶಬ್ದವಾಗಿದೆ? ಆ ಶಬ್ದವಾಗಿದೆ ಕಾರಣ. ಆ ಕಾರಣ ಶಬ್ದವನ್ನು ಪರಿವರ್ತನೆ ಮಾಡಿಕೊಂಡು ನಿವಾರಣೆ ಶಬ್ದವನ್ನು ಸದಾ ಧಾರಣೆ ಮಾಡಿಕೊಳ್ಳಿ. ಏಕೆಂದರೆ ತಮ್ಮ ಸೇವೆಯೂ ಸಹ ಈಗ ಏನಾಗಿದೆ? ವಿಶ್ವದ ಆತ್ಮಗಳ ಎಲ್ಲರ ಸಮಸ್ಯೆಗಳ ಕಾರಣವನ್ನು ನಿವಾರಣೆ ಮಾಡುತ್ತಲೇ ನಿರ್ವಾಣಧಾಮಕ್ಕೆ ಕರೆದುಕೊಂಡು ಹೋಗಬೇಕು. ಏಕೆಂದರೆ ತಾವೆಲ್ಲರೂ ಮುಕ್ತಿದಾತರಾಗಿದ್ದೀರಿ. ಅನ್ಯರಿಗೂ ಮುಕ್ತಿ ಕೊಡುವಂಥವರು ಅಂದ ಮೇಲೆ ಸ್ವಯಂ ಸಹ ಕಾರಣವನ್ನು ನಿವಾರಣೆ ಮಾಡಿಕೊಳ್ಳಬೇಕು. ಆಗ ಅನ್ಯರಿಗೆ ಮುಕ್ತಿಯನ್ನು ಕೊಡಿಸಲು ಸಾಧ್ಯವಾಗುತ್ತದೆ.
ನಿರ್ವಾಣ ಧಾಮಕ್ಕೆ ಕರೆದೊಯ್ಯುತ್ತೀರಿ. ಈ ಒಂದು ಶಬ್ದದ ಸಮಾಪ್ತಿ ಮಾಡುವುದು ಕಷ್ಟವೋ ಅಥವಾ ಸಹಜವೋ ಯೋಚನೆ ಮಾಡಿ. ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ನಾವೇ ಇನ್ನೂ ಸಮಸ್ಯೆಗಳಾಗದೀವಿ, ಇನ್ನು ಲೆಕ್ಕಾಚಾರದಲ್ಲಿ ಐತೆ, ನಮಗೆ ಮುಕ್ತಿ ನಾವೇ ಇನ್ನೂ ಸ್ವಯಂ ನಿರ್ವಿಘ್ನ ಆಗಿಲ್ಲ ಅಂದರೆ ನಿರ್ವಿಘ್ನ ಯಾಕೆ ಆಗಬೇಕು ಅಂತಾರೆ. ಕಾರಣ ಶಬ್ದ ನಿವಾರಣೆ ಮಾಡೋಂತ ಯಾಕೆ ಹೇಳ್ತಾರೆ ಬಾಬಾ. ನಾವು ಸಂಪೂರ್ಣ ಎಲ್ಲದರಿಂದ ಆ ಕಾರಣಗಳನ್ನು ಹೇಳ್ದಂಗೆ ನಿರ್ವಿಘ್ನ ಸ್ವರೂಪರಾಗಿದ್ದರೆ ಅದನ್ನು ಅನುಭವನ ಅವರಿಗೆ ಹೇಳಿ, ಅವರು ಮಾಡ್ದಂತಲ್ಲ, ಅವರು ಕೂಡ ಸಂಪೂರ್ಣ ನಿರ್ವಿಘ್ನ ಆಗಿ ಇರ್ತಾರೆ. ಈ ಥರ ನೀವು ಆಗ್ರಿ, ಅನ್ಯರಿಗೂ ನಿವಾರಣೆ ಮಾಡಿಸ್ರಿ ಕಾರಣನ ಅಂತ ಹೇಳ್ತಾರೆ ಬಾಬಾ. ಈ ದಿನ ಬಾಪ್ದಾದರವರು ಯಾರೆಲ್ಲ ಬಂದಿದ್ದಾರೆ ಅಥವಾ ತಮ್ಮ ತಮ್ಮ ಸ್ಥಾನಗಳಲ್ಲಿ ನೋಡುತ್ತಿದ್ದೀರಿ, ಕೇಳುತ್ತಿದ್ದೀರಿ, ಅವರೆಲ್ಲರಿಂದ ಒಂದು ಶಬ್ದದ ಪರಿವರ್ತನೆ ಬಯಸುತ್ತೇವೆ. ಏಕೆಂದರೆ ಕಾರಣ ಕೆಳಗೆ ಕರೆದುಕೊಂಡು ಬರುತ್ತದೆ. ಕಾರಣದಲ್ಲಂತೂ ಅರ್ಧ ಕಲ್ಪ ಇದ್ರಿ, ಈಗ ನಿವಾರಣೆ ಮಾಡುವ ಸಮಯವಾಗಿದೆ. ನಿವಾರಣೆ ಹಾಗೂ ನಿರ್ವಾಣ ಅಂದರೆ ಸರ್ವಶಕ್ತಿವಂತ ಜೊತೆಗಿದಾನಂದರೆ ಯಾವ ಕಾರಣಗಳು ಇರಬಾರ್ದು. ಅಷ್ಟು 4 ಸಬ್ಜೆಕ್ಟ್ ಒಂದಕ್ಕೊಂದು ಕೊಂಡಿ ಇರುತ್ತೆ. 4 ಸಬ್ಜೆಕ್ಟ್ನಲ್ಲಿ ಇದ್ದಾಗ ನಾವು ಎಂಥ ಕಾರಣ ಇರಲಿ ಅದನ್ನ ನಿವಾರಣೆ ಮಾಡ್ಕೋಬೋದು. ಮುಕ್ತಿ ಅಂದಾಗ ಇದು ತಂದೆಗೆ ಕೊಡಲು ಸಾಧ್ಯವಿದೆಯೇ, ತಂದೆಗೆ ಕೊಡಲು ಸಾಹಸವಿದೆಯೇ, ಕೊನೆಯ ಸರದಿಯಾಗಿದೆ. ಎಲ್ಲರೂ ಒಲವು ಉತ್ಸಾಹದಿಂದ ಬಂದಿದ್ದಾರೆ ಮತ್ತು ಬಾಪ್ದಾದ ಒಬ್ಬೊಬ್ಬರಿಗೂ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ಸಂಖ್ಯೆಯ ಕಾರಣ ನಿದ್ರೆ ಮಾಡುವ ತಿನ್ನುವ ಕಷ್ಟವೂ ಇದ್ದರೂ ಸಹ ಎಲ್ಲರೂ ಸ್ನೇಹದಿಂದ ಬಂದಿದ್ದೀರಿ. ಅಂದರೆ ಈಗ ಕೆಲವೊಂದು ವರ್ಷದ ಕೆಳಗ ಇವಾಗ ಎಲ್ಲ ಎಷ್ಟು ಜನ ಹೋಗಲಿ ಇವಾಗ ಉಳ್ಕೊಳಕ್ಕೆ ಎಲ್ಲದಕ್ಕೂ ವ್ಯವಸ್ಥೆ ಆಗೋಷ್ಟು ಬಿಲ್ಡಿಂಗುಗಳಾಗ್ಯಾವ. ಈಗ ಕೆಲವೊಂದು ವರ್ಷದ ಕೆಳಗೆ ಹೋದರೆ ಟೆಂಟ್ನಾಗೆ ಮಲಗಿಸ್ತಿದ್ರು, ಬಹಳ ತೊಂದರೆ ಆಗ್ತಿತ್ತು, ವ್ಯವಸ್ಥೆ ಇರಲಿಲ್ಲ. ಆದರೂ ಕೂಡ ಎಷ್ಟು ಖುಷಿಯಾಗಿ ಬಂದಿರಲ್ಲ, ನಿಮಗೆಲ್ಲ ಶುಭಾಶಯಗಳು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಬಾಪ್ದಾದ ಪ್ರತಿಯೊಬ್ಬರ ಸ್ನೇಹವನ್ನು ನೋಡಿ ಪ್ರತಿಯೊಬ್ಬರಿಗೆ ಪದ್ಮಗುಣ ಹೃದಯದ ಸ್ನೇಹವನ್ನು ಕೊಡುತ್ತಿದ್ದಾರೆ. ಆದರೆ ಸ್ನೇಹದಲ್ಲಿ ತಾವು ಏನು ಮಾಡುತ್ತೀರಿ? ಯಾರೊಂದಿಗಾದರೂ ಸ್ನೇಹ ಇರುತ್ತದೆಯಲ್ಲವೇ? ಅವರಿಗೆ ಸ್ನೇಹದಲ್ಲಿ ಉಡುಗೊರೆಯನ್ನು ಸಹ ಕೊಡಲಾಗುತ್ತದೆ. ಅಂದಾಗ ಈ ದಿನ ಬಾಪ್ದಾದ ಈ ಕಾರಣ ಶಬ್ದವನ್ನು ತೆಗೆದುಕೊಳ್ಳಲು ಇಷ್ಟಪಡುತ್ತಾರೆ. ಈ ಆಸೆ ಬಾಪ್ದಾದವರದ್ದು ಪೂರ್ಣ ಮಾಡಬೇಕಲ್ಲವೇ? ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ, ನೀವು ಫ್ರೆಂಡ್ಗೆ ಗಿಫ್ಟ್ ಕೊಡ್ತೀರಲ್ಲ, ಮತ್ತು ನಾನು ನಿಮ್ಮ ಸ್ನೇಹಿತ ಅಲ್ಲ, ನನಗೇನು ಗಿಫ್ಟ್ ಕೊಡ್ತೀನಿ? ಈ ಕಾರಣ ಅನ್ನೋ ಶಬ್ದ ಇರಲೇಬಾರ್ದು ನಿಮ್ಮ ಪುರುಷಾರ್ಥದಲ್ಲಿ. ಹಂಗಾಗಿದ್ದರೆ ಹಿಂಗೆ ಮಾಡ್ತಿದ್ದೆ, ಇದು ಇದ್ದಿದ್ದರೆ ಅದು ಮಾಡ್ತಿದ್ದೆ, ಇದು ಇಲ್ಲ. ನಿವಾರಣೆ ಏನು ಕಾರಣಗಳು ಇರಬಾರ್ದು ನಿಮ್ಮ ಪುರುಷಾರ್ಥದಲ್ಲಿ. ಆ ಗಿಫ್ಟ್ ಕೊಡ್ರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈಗ ಯಾರು ಗಿಫ್ಟ್ ಕೊಡುವವರಾಗಿದ್ದೀರಿ ಅವರು ಕೈ ಎತ್ತಿರಿ. ಇಲ್ಲೇ ಬಿಟ್ಟು ಹೋಗಬೇಕು. ಇಲ್ಲಿನ ಗೇಟ್ನಿಂದ ಹೊರಗೆ ಹೋದರೆ ಕಾರಣ ಶಬ್ದ ಸಮಾಪ್ತಿಯಾಗಲಿ. ಒಂದು ವೇಳೆ ಬಂದರೂ ಸಹ ತಂದೆಗೆ ಕೊಟ್ಟಿರುವ ವಸ್ತು ಉಡುಗೊರೆಯಾಗಿದೆ. ಅಂದಾಗ ಉಡುಗೊರೆಯನ್ನು ಏನು ಮಾಡಲಾಗುತ್ತದೆ? ವಾಪಸ್ ಹಿಂತೆಗೆದುಕೊಳ್ಳಲಾಗುತ್ತದೇನು? ಎಲ್ಲರೂ ದೃಢ ಸಂಕಲ್ಪ ಮಾಡಿದ್ದೀರಾ? ಕೈ ಎತ್ತಿರಿ. ಒಳ್ಳೆಯದು, ಬಹಳ ಒಳ್ಳೆಯದು. ಏಕೆಂದರೆ ಈಗ ಸಮಯಾನುಸಾರ ತಮ್ಮ ಹತ್ತಿರ ಕ್ಯೂ ಇರುತ್ತದೆ. ಮುಕ್ತಿದಾತ ಮುಕ್ತಿಯನ್ನು ಕೊಡಿ ಎಂದು ಬೇಡುತ್ತಾರೆ. ಅಂದಾಗ ಕೊಡುವಂಥ ಮುಕ್ತಿದಾತ ಮೊದಲು ತಾವು ಈ ಒಂದು ಶಬ್ದದಿಂದ ಮುಕ್ತರಾದಾಗ ಮುಕ್ತಿಯನ್ನು ಕೊಡಲು ಸಾಧ್ಯ. ಬಾಬಾ ಹೇಳ್ತಾ ಇದ್ದಾರೆ, ಈಗ ಈ ವರ್ಷದ ಹೋಮ್ವರ್ಕ್ ಇದೇ ಇರಲಿ. ನಾನು ಮುಕ್ತನಾಗಿ ಮುಕ್ತಿಯನ್ನು ಕೊಡಿಸಬೇಕು ಎಂದು ಬಾಪ್ದಾದರವರು ಬಯಸುತ್ತಾರೆ. ಏಕೆಂದರೆ ಸಮಸ್ಯೆಗಳು ದಿನ ಪ್ರತಿದಿನ ಬಹಳ ಹೆಚ್ಚಾಗುವುದಿದೆ. ಅಂದಾಗ ಸಮಸ್ಯೆ ಸಮಾಧಾನ ರೂಪದಲ್ಲಿ ಬದಲಾವಣೆ ಆಗಲಿ. ಪರಿಶ್ರಮ ಮತ್ತು ಸಮಸ್ಯೆಯನ್ನು ತೆಗೆಯುವುದರಲ್ಲಿ ತೊಡಗಿಸಬಾರದು. ಅಂದರೆ ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಈಗ ನನಗೆ ಸಮಸ್ಯೆ ಬಂತು, ಅದನ್ನು ಫೇಸ್ ಮಾಡಿದೆ, ನಂತರ ಅದರಿಂದ ಪಾರಾದೆ ಅಂದಾಗ ಅಲ್ಲೇನಾಗ್ತತೆ, ಸಮಯ ಮತ್ತು ಪರಿಶ್ರಮ ವ್ಯರ್ಥ ಆಗ್ತತೆ. ನಮ್ಮದು ಹೆಂಗಿರಬೇಕು ಪುರುಷಾರ್ಥ ಅಂದರೆ ಆ ಮಾಯೆ ನಮ್ಮನ್ನು ಟಚ್ ಕೂಡ ಮಾಡಬಾರ್ದು. ಅದು ಯುದ್ಧ ಮಾಡೋದ್ರಲ್ಲೇ ಸಮಯ ಕಳಿಬಾಡ್ರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ತಮ್ಮ ಭಕ್ತರ ಹಾಗೂ ಸಮಯದ ಕೂಗು ಕೇಳುವುದಿಲ್ಲವೇನು?
ಅಂದಾಗ ಅದು ಈಗ ಸಮಯಾನುಸಾರ ಏನು ಪರಿವರ್ತನೆ ಮಾಡಿಕೊಳ್ಳುವುದು ಅವಶ್ಯಕತೆ ಇದೆ. ಏಕೆಂದರೆ ಪ್ರತಿಯೊಬ್ಬರೂ ಅನುಭವ ಮೂರ್ತಿಯಾಗಿ ಏನಾದರೂ ಅನುಭವ ಮಾಡಿಸುವ ಅವಶ್ಯಕತೆ ಇದೆ ಅಂದಾಗ ಬಾಬಾ ಈಗ ತಮ್ಮೆಲ್ಲರ ಚೆಹರೆ ಚಲನೆ ಇವರು ಮುಕ್ತಿದಾತನ ಮಕ್ಕಳು, ಮುಕ್ತಿಯನ್ನು ಕೊಡುವಂಥವರು, ಈ ರೀತಿ ಸ್ಪಷ್ಟವಾಗಿ ಕಂಡುಬರಲಿ. ತಮ್ಮ ಮಸ್ತಕದಿಂದ ಹೊಳೆಯುತ್ತಿರುವ ನಕ್ಷತ್ರದ ಅನುಭವ ಆಗಲಿ. ಕೇವಲ ತಿಳಿಸುವುದರಿಂದ ಅಲ್ಲ, ಆದರೆ ಚೆಹರೆಯಿಂದಲೇ ಅನುಭವ ಆಗಲಿ. ಏಕೆಂದರೆ ಅನುಭವ ಹತ್ತಿರ ಕರೆದುಕೊಂಡು ಬರುತ್ತದೆ. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ, ನೀವು ಯಾವುದೇ ಆತ್ಮಗಳ ಸಂಬಂಧ ಸಂಪರ್ಕದಲ್ಲಿ ಹೋದಾಗ ಅನುಭವ ಮಾಡಿಸ್ರಿ ಅಂತ ಹೇಳ್ತಾರೆ ಬಾಬಾ. ಅಂದ್ರೇನು? ಅಲ್ಲಿ ಈಗ ಇವಾಗ ನೋಡ್ರಿ, ನಾವೇ ಹೊಸ ಆತ್ಮಗಳ ಹತ್ರ ಹೋಗಿರ್ತೀವಿ ಹೊಸ ಕ್ಲಾಸ್ ಮಾಡೋಕ್ಕೆ. ಅಲ್ಲಿ ಒಂದು ದಿನ 2 ದಿನ ಕ್ಲಾಸ್ ಕೇಳಿರ್ತಾರ. ಏನಾದರೂ ನಿಮಗೆ ಭಗವಂತ ಬಂದನಂತ ಅನುಭವ ಅನ್ನಿಸ್ತೈತಾ? ಇವಾಗ ನಿಮಗೆ ಏನು ಅನುಭವ ಆಯಿತು? ಬಂದಿರಲ್ಲ ನೀವು, ಪರಮಾತ್ಮಂದು ಏನು ಅನುಭವ ಆಯಿತು ಅಂದ್ರೆ ಅವರೇ ಹೇಳ್ತಿರ್ತಾರೆ, ಇಲ್ಲ ಅಕ್ಕೋರೆ, ನಮಗೆ ನಿದ್ದೆನೇ ಬರ್ತಿದ್ದಿಲ್ಲ, ನಾವು ಇಲ್ಲಿ ಬರೋದಕ್ಕೆ ನನ್ನ ನಿದ್ದೆ ಬರ್ತಾ ಐತೆ, ಮತ್ತು ಭಾಳ ಚಿಂತೆ ಇತ್ತು, ನನಗೆ ಸಮಾಧಾನನೇ ಇದ್ದಿಲ್ಲ, ಸಮಾಧಾನ ಆಗೈತೆ. ಇವೆಲ್ಲ ಮಾತುಗಳು 1 ದಿನ 2 ದಿನದಲ್ಲೇ ಬಂದುಬಿಟ್ಟಿರ್ತವೆ. ಈ ಥರ ಅನುಭವ ಆದಾಗ ಏನಾಗ್ತದೆ, ಇವ್ರು ಹೇಳೋದು ಸತ್ಯ, ಪರಮಾತ್ಮ ಅಂತ ಹೇಳ್ತಾರಲ್ಲ, ಇವ್ರು ಹೇಳೋದು ಸತ್ಯ ಅಂತ. ಆಗ ಅಲ್ಲಿ ಸಫಲತೆ ಹೆಚ್ಚು ಸಿಗ್ತತೆ. ಈ ಥರ ಅನುಭವ ಮಾಡಿಸುವಂಥ ಪುರುಷಾರ್ಥ ನಿಮ್ಮದಾಗಲಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈಗ ಅದು ಅನುಭವ ಹತ್ತಿರ ಕರೆದುಕೊಂಡು ಬರುತ್ತದೆ ಅಂದಾಗ ಈ ಅನುಭವ ಚೆಹರೆ ಹಾಗೂ ಚಲನೆಯಿಂದ ತೋರಿಸಿ. ಹೇಗೆ ನೋಡಿ, ವಿಜ್ಞಾನದ ಸಾಧನಗಳು ಅನುಭವ ಮಾಡಿಸುತ್ತದೆ ಅಲ್ಲವೇ? ಹೇಗೆ ಬೇಸಿಗೆ ಕಾಲ ಆಗಿದೆ ಅಂದಾಗ ಬಿಸಿಲು ಹಾಗೂ ಚಳಿಯ ಅನುಭವವನ್ನು ಮಾಡಿಸುತ್ತದೆ ಅಲ್ಲವೇ? ವಿಜ್ಞಾನದ ಸಾಧನಗಳು ಅನುಭವಿ ಮಾಡಿಸುತ್ತದೆ ಅಂದಾಗ ತಾವು ಶಾಂತಿಯ ಶಕ್ತಿಯ ಅನುಭವ ಮಾಡಿಸಲು ಸಾಧ್ಯವಿಲ್ಲವೇನು? ಅಂದರೆ ನಾವು ಚೆನ್ನಾಗಿ ಯೋಗ ಶಕ್ತಿ ತುಂಬಿಕೊಂಡು ಆತ್ಮಗಳ ಸಂಬಂಧ ಸಂಪರ್ಕದಲ್ಲಿ ಹೋದಾಗ ಅವು ಶಾಂತಿಯ ಅನುಭವ ಮಾಡಬೇಕು. ಭಾಳ ಚಿಂತೆಯಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ, ಅವರು ನಾವು ಶಾಂತಿಯ ಅನುಭವ ಮಾಡಿಸಿದಾಗ, ಅವರು ಸಮಾಧಾನ ಶಾಂತಿ ಪಡೆದಾಗ ಅಲ್ಲಿ ಸಫಲತೆ ಹೆಚ್ಚು ಸಿಗ್ತತೆ ಸೇವೆಯಲ್ಲಿ. ಅಂದಾಗ ಬಾಪ್ತಾದರವರು ಈಗ ಮಕ್ಕಳಿಂದ ಅನುಭವದ ಸ್ಥಿತಿಯಲ್ಲಿ ಸ್ಥಿತರಾಗಿ ನಯನಗಳಿಂದ ಮಸ್ತಕದಿಂದ ಯಾವುದಾದರೂ ಶಕ್ತಿಯ ಅನುಭವ ಮಾಡಿಸಲಿ ಎಂದು ಬಯಸುತ್ತಾರೆ. ಕೇಳಿರುವ ಮಾತು ಕೇಳುವ ಸಮಯದಲ್ಲಿ ಚೆನ್ನಾಗಿ ಅನಿಸುತ್ತದೆ, ಆದರೆ ಮತ್ತೆ ಯಾವುದಾದರೂ ಸಮಸ್ಯೆ ಬಂದಾಗ ಮರೆತು ಹೋಗುತ್ತದೆ. ಆದರೆ ಅನುಭವ ಜೀವನದ ಕೊನೆಯವರೆಗೂ ಮರೆಯುವುದಿಲ್ಲ. ಅಂದರೆ ನಾವು ಯಾರದೇ ಸೇವೆಯಲ್ಲಿ, ಆತ್ಮಗಳ ಸೇವೆಯಲ್ಲಿ ಹೋದಾಗ ಅನುಭವ ಆಗ್ತಾ ಇರಬೇಕು ಅವರಿಗೆ. ನಾವು ಏನು ಜ್ಞಾನ ಹೇಳ್ತೀವೋ ಅವ್ರ ಜೀವನದಲ್ಲಿ ಅದರದ್ದು ಸತ್ಯ ಅನ್ನೋ ಅನುಭವ ಆಗಬೇಕು. ಇವ್ರು ಹೇಳೋದು ಸತ್ಯ, ಇವರು ಅನ್ನೋ ಅನುಭವ ಆಗ್ತಾ ಇರಬೇಕು. ಆಗ ಅವರು ಕೊನೆ ಉಸಿರು ಇರೋವರೆಗೂ ಕ್ಲಾಸ್ ಬಿಡಲ್ಲ, ಬರ್ತಾರೆ. ಬರೀ ನಾವು ಅನುಭವ ಮಾಡಿಸ್ಲಿಲ್ಲ ಅಂದರೆ ಅದು ಕೊನೆವರೆಗೂ ಇರಲ್ಲ. ಅವ್ರಿಗೆ ಸಮಸ್ಯೆಗಳು ಬಂದಾಗ ಮಾತುಗಳು ಕೂಡ ಮರ್ತು ಹೋಗ್ತವೆ ಅಂತ ಹೇಳ್ತಾರೆ ಬಾಬಾ. ಬಾಪ್ತಾದರವರು ಒಂದು ಕಾರಣವನ್ನು ನೋಡಿದ್ದಾರೆ, ಫಲಿತಾಂಶವನ್ನು ಸಹ ನೋಡಿದ್ದಾರೆ. ಒಂದು ಫಲಿತಾಂಶವನ್ನು ನೋಡಿ ಬಹಳ ಶುಭಾಶಯವನ್ನು ಕೊಟ್ಟಿದ್ದಾರೆ. ಯಾವ ಫಲಿತಾಂಶವಾಗಿದೆ? ಈ ದಿನದವರೆಗೆ ಸೇವೆಯ ಒಲವು ಉತ್ಸಾಹ ಚೆನ್ನಾಗಿದೆ ಅಂದಾಗ ಬಾಪ್ತಾದರವರು ಶುಭಾಶಯಗಳನ್ನು ಕೊಡುತ್ತಾರೆ, ಸೇವೆಯನ್ನು ಸಹ ಹೆಚ್ಚಿಸುತ್ತಾರೆ. ಈಗ ನೋಡ್ರಿ, ಏನು ಅನುಭವ ಮಾಡಿಸ್ರಿ ಅಂದರು ಬಾಬಾ. ಈಗ ನಮಗೇನು ಇವಾಗ ಅನುಭವ ಆಯಿತು? ಈಗ ನಾವು ಶಕ್ತಿಯ ಕಿರಣ ಬಾಬಾನಿಂದ ತುಂಬ್ಕೊಂಡಿರ್ತೀವಲ್ಲ, ನಮಗೆ ಯಾವ ಕಾಯಿಲೆ ಆಯಿತು, ಯಾವ ಭಾಗದಲ್ಲಿ ತೊಂದರೆ ಆಯಿತು, ಆ ಭಾಗಕ್ಕೆ ಶಕ್ತಿ ಕಿರಣ ತುಂಬೋದ್ರಿಂದ ಅದರಿಂದ ಆಗುವ ತೊಂದರೆಗಳು, ಕಾಯಿಲೆಗಳು ಕಡಿಮೆ ಆಗ್ತವೆ. ಇವಾಗ ನಮ್ಮ ಅನುಭವ, ಅದರಿಂದ ಏನಾಯಿತು, ನಮಗೆ ಚೆನ್ನಾಗಿ ಲಿವರ್ಲಿಂದ ತೊಂದರೆ ಇತ್ತು, ಸ್ವಲ್ಪ ಡೈಜೆಷನ್ನಿಂದು. ನಾನು ಆ ಭಾಗಕ್ಕೆ ಕಿರಣ ತುಂಬ್ಕೊಂಡು ಆರಾಮ ಮಾಡ್ಕೊಂಡೆ. ಇವಾಗ ನಾನಲ್ಲಿ ಒಬ್ಬರು ಪ್ಯಾರಲೈಸಿಸ್ಲಿಂದ ನಡೆಯೋಕ್ಕೂ ಆಗ್ತಾ ಇರಲಿಲ್ಲ. ಈ ಥರ ನರಗಳಿಗೆಲ್ಲ ಶಕ್ತಿ ತುಂಬ್ಕೊಳ್ರಿ, ಚೆನ್ನಾಗಿ ಆಗ್ತೈತೆ ಅಂತ ಹೇಳಿದೆ. ಅವರು ಅದನ್ನು ಅನುಭವ ಮಾಡಿದ್ದಾರೆ.
ಹೌದು ನೀವು ಹೇಳಿದ್ದು ಸರಿ, ನನಗೆ ಚೆನ್ನಾಗಿ ಅನ್ನಿಸ್ತಾ ಇದೆ ಅಂದರು. ಇವಾಗ ನೋಡ್ರಿ ಅನುಭವ, ಅವರು ಇವಾಗ ಅವರು ಕೊನೆವರೆಗೂ ಬಾಬಾನ ಮಡ್ಲಿಗೆ ಬರ್ತಾರೆ. ಅದಕ್ಕೆ ಅನುಭವ ಮಾಡಿಸುವಂಥ ಪುರುಷಾರ್ಥ ಆಗಲಿ, ಅದನ್ನು ನೋಡೋಕ್ಕೆ ಇಷ್ಟಪಡ್ತೀನಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಸೇವೆಯೂ ಸಹ ಹೆಚ್ಚಿಸುತ್ತಾರೆ ಮತ್ತು ಪ್ಲಾನ್ಗಳು ಸಹ ಚೆನ್ನಾಗಿ ಮಾಡುತ್ತಾರೆ. ಫಲಿತಾಂಶವೂ ಸಹ ಯಥಾಶಕ್ತಿ ಸಿಗುತ್ತದೆ. ಆದರೆ ಒಂದು ಮಾತು ಅನುಭವ ಮಾಡಿಸಲು ತಮ್ಮಲ್ಲಿ ಅಟೆನ್ಷನ್ ಕೊಡಬೇಕಾಗುತ್ತದೆ. ಹೇಗೆ ಸೇವೆ ತಮ್ಮದು ಈಗ ಪ್ರಸಿದ್ಧ ಆಗುತ್ತಾ ಹೋಗುತ್ತದೆ, ಖುಷಿಯೂ ಸಹ ಆಗುತ್ತದೆ ಮತ್ತು ಈಗಿನ ಸಮಯದಲ್ಲಿ ಆಸಕ್ತಿಯೂ ಸಹ ಹೆಚ್ಚುತ್ತಿರುತ್ತದೆ. ಈಗ ಬಾಕಿ ಅನುಭವ ಮಾಡಿಸುವ ವಿಧಿ ಏನಾಗಿದೆ? ಒಲವು ಉತ್ಸಾಹದ ಜೊತೆ ಎಷ್ಟು ಉಮಂಗ ಇದೆಯೋ ಅಷ್ಟೇ ಈಗ ಬೇಹದ್ದಿನ ವೈರಾಗ್ಯ ವೃತ್ತಿಯೂ ಸಹ ಬೇಕು. ಪುರುಷಾರ್ಥದಲ್ಲಿ ಕೆಲವರು ಸಮಸ್ಯಾರೂಪ ಆಗುತ್ತಾರೆ ಅಂದಾಗ ಅದರ ಕಾರಣ ಬೇಹದ್ದಿನ ವೈರಾಗ್ಯ ವೃತ್ತಿಯ ಕೊರತೆಯಾಗಿದೆ. ಈಗ ಬೇಹದ್ದಿನ ವೈರಾಗ್ಯ ಬೇಕಾಗಿದೆ. ಬೇಹದ್ದಿನ ವೈರಾಗ್ಯ ಸದಾಕಾಲ ನಡೆಯುತ್ತದೆ. ಒಂದು ವೇಳೆ ಸಮಯದಲ್ಲಿ ಆಗದಿದ್ದರೆ ಸಮಯ ನಂಬರ್ 1 ಆಗಿಬಿಡುತ್ತದೆ. ಅಂದರೆ ಬಾಬಾ ಏನು ಹೇಳ್ತಾ ಇದ್ದಾರೆ, ನಮ್ಮ ಪುರುಷಾರ್ಥಕ್ಕೆ ಯಾರೇ ಆತ್ಮಗಳೇ ಇರ್ಬೋದು, ಈ ದೇಹನೇ ಇರ್ಬೋದು, ವಸ್ತುಗಳೇ ಇರ್ಬೋದು, ನಮಗೆ ವಿಘ್ನ ಆಗ್ತವೆ ಅಂದರೆ ಅವುಗಳನ್ನು ನಾವು ಅವುಗಳ ಮೇಲೆ ವೈರಾಗ್ಯ ಬರಬೇಕು. ಈಗ ವೈರಾಗ್ಯ ಬರಲಿಲ್ಲ ಅಂದರೆ ಏನಾಗ್ತೈತಿ? ಇವಾಗ ಇಲ್ಲ ರೀ, ನನಗೆ ಸ್ವೀಟ್ ಅಂದರೆ ಭಾಳ ಇಷ್ಟ ರೀ, ನನಗೆ ಬಿಡೋಕ್ಕೆ ಆಗಲ್ಲ ರೀ ಅಂತ ಹಂಗೆ ತಿಂತಾಯಿದ್ರೆ ಏನಾಗ್ತೈತೆ? ಶುಗರ್ ಇರೋರು ಅದು ಹೆಚ್ಚಾದಂಗೆಲ್ಲ ಏನಾಗ್ತೈತೆ? ನಮ್ಮ ದೇಹದ ಒಳಗಿನ ಪಾರ್ಟ್ಸ್ಗಳು ಏನಾಗ್ತವೆ? ವೀಕ್ ಆಗ್ತಾ ಹೋಗ್ತವೆ ಶುಗರ್ ಹೆಚ್ಚಾದಂಗೆಲ್ಲ. ಅದು ನಮಗೆ ಪುರುಷಾರ್ಥಕ್ಕೆ ತೊಂದರೆ ಆಗ್ತೈತೆ. ಆ ಸಮಯ ಪಾಠ ಕಲಿಸ್ಬಿಡ್ತತೆ ಅಂತಾರೆ ಬಾಬಾ. ಮತ್ತು ಕಾಯಿಲೆ ಹೆಚ್ಚಾಗಿ ಆವಾಗ ತೊಂದರೆ ಆಗ್ತೈತಲ್ಲ, ನೋವು ದುಃಖ ಆದಾಗ ಆವಾಗ ಪುರುಷಾರ್ಥ ಮಾಡ್ತೀವಿ. ಆ ಥರ ಸಮಯ ನಿಮಗೆ ಪಾಠ ಕಲ್ಸಂಗೆ ಮಾಡ್ಕೋಬೇಡ್ರಿ. ಪುರುಷಾರ್ಥದಿಂದ ನಿಮ್ಮ ಕರ್ಮಗಳನ್ನ ಭಸ್ಮ ಮಾಡ್ಕೊಂಡು ಖುಷಿಯಾಗಿ ಇರ್ರಿ. ನಿಮಗೆ ಸಮಯ ಶಿಕ್ಷಕ ಆಗೋದು ಬೇಡ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಸಮಯ ನಂಬರ್ 1 ಆಗಿಬಿಡುತ್ತದೆ, ತಾವು ನಂಬರ್ 2 ಆಗಿಬಿಡುತ್ತೀರಿ. ಸಮಯವೇ ನಿಮಗೆ ವೈರಾಗ್ಯವನ್ನು ತರಿಸಿದೆ. ಬೇಹದ್ದಿನ ವೈರಾಗ್ಯ ಸದಾಕಾಲ ಇರುತ್ತದೆ. ಒಂದು ಕಡೆ ಒಲವು ಉತ್ಸಾಹ ಖುಷಿ ಮತ್ತು ಇನ್ನೊಂದು ಕಡೆ ಬೇಹದ್ದಿನ ವೈರಾಗ್ಯ. ಬೇಹದ್ದಿನ ವೈರಾಗ್ಯ ಸದಾ ಇಲ್ಲದೇ ಇರಲು ಕಾರಣ ಏನು? ಇದಕ್ಕೆ ಕಾರಣ ದೇಹಾಭಿಮಾನವನ್ನು ಬಾಪ್ತಾದರವರು ನೋಡಿದ್ದಾರೆ. ದೇಹಾಭಿಮಾನ, ದೇಹದ ಸ್ಮೃತಿ. ಅಂದರೆ ಈಗ ಊಟ ಮಾಡುವಾಗ ಆತ್ಮಿಕ ಸ್ಥಿತಿಯಿಂದ ಊಟ ಮಾಡೋರಿಗೆ ಅದು ಚೆನ್ನಾಗಿದ್ದರೂ ಚೆನ್ನಾಗಿಲ್ಲದ್ರೂ ಅವರು ಯಾವುದು ವ್ಯತ್ಯಾಸದ ಅನುಭವ ಮಾಡಲ್ಲ, ಆತ್ಮಿಕ ಸ್ಥಿತಿ ಇರೋರು. ಅದಕ್ಕೆ ಬಾಬಾ ನನ್ನ ನೆನಪಿನಲ್ಲಿ ಊಟ ಮಾಡಿರಿ ಅಂತಿರ್ತಾರೆ. ಯಾಕೆ ಅಂದರೆ ಆ ಪದಾರ್ಥಗಳಲ್ಲಿ ಮೋಹ ಬರಲ್ಲ. ಅದು ಚೆನ್ನಾಗಿರೋದು ತಿನ್ನಬೇಕು, ಇದು ಚೆನ್ನಾಗಿರೋದು ತಿನ್ನಬೇಕು ಅನ್ನೋದು ಬರಲ್ಲ ಆತ್ಮಿಕ ಸ್ಥಿತಿಯಿಂದ ನಾವು ಊಟ ಮಾಡಿದಾಗ. ಅದೇ ದೇಹಾಭಿಮಾನ ಇದ್ದಾಗೇನು ನನಗೆ ಅದು ಬೇಕು ಇದು ಬೇಕು ಅಂತ. ನಮ್ಮ ಕಾಯಿಲೆಗಳು ಇವಾಗ ಭಾಳ ಇರ್ತಾವೆ. ಆ ಕಾಯಿಲೆಗೆ ತಕ್ಕಂಗೆ ನಮ್ಮ ಆಹಾರ ಇರಬೇಕು, ಇಲ್ಲಾಂದರೆ ಅದರಿಂದನೂ ನಮಗೆ ತೊಂದರೆಗಳು ಬರ್ತವೆ. ದೇಹಾಭಿಮಾನ ಇರೋದ್ರಿಂದನೇ ನಿಮಗೆ ವೈರಾಗ್ಯದ ಕೊರತೆ ಅಂತ ಬಾಬಾ ಹೇಳ್ತಾರೆ. ದೇಹ ಎನ್ನುವ ಶಬ್ದ ಎಲ್ಲ ಕಡೆ ಬರುತ್ತದೆ. ಹೇಗೆ ದೇಹದ ಸಂಬಂಧ, ದೇಹದ ಪದಾರ್ಥ, ದೇಹದ ಸಂಸ್ಕಾರ, ದೇಹದ ಶಬ್ದ ಬಹಳ ಬರುತ್ತದೆ. ಮತ್ತು ವಿಶೇಷವಾಗಿ ದೇಹಾಭಿಮಾನ ಯಾವ ವಿಷಯದಲ್ಲಿ ಬರುತ್ತದೆ? ದೇಹಿ ಅಭಿಮಾನಿಯಿಂದ ದೇಹಾಭಿಮಾನದಲ್ಲಿ ಕರೆದುಕೊಂಡು ಬರುತ್ತದೆ. ಅದು ಇದುವರೆಗೆ ಬಾಪ್ತಾದರವರು ಚೆಕ್ ಮಾಡಿದ್ದಾರೆ. ಮೂಲ ಕಾರಣ ಹಳೆಯ ಸಂಸ್ಕಾರ ಕೆಳಗೆ ಕರೆದುಕೊಂಡು ಬರುತ್ತದೆ. ಸಂಸ್ಕಾರವನ್ನು ಅಳಿಸಿದ್ದೀರಿ, ಆದರೆ ಯಾವುದಾದರೂ ಸಂಸ್ಕಾರ ಸ್ವಭಾವ ರೂಪದಲ್ಲಿ ಈಗಲೂ ಸಹ ಕೆಲಸ ಮಾಡುತ್ತದೆ. ಹೇಗೆ ದೇಹಾಭಿಮಾನದ ಸ್ವಭಾವ ಸ್ವಾಭಾವಿಕವಾಗಿದೆ, ಅದೇ ರೀತಿ ದೇಹಿ ಅಭಿಮಾನದ ಸ್ವಭಾವ ಸ್ವಾಭಾವಿಕ ಆಗಿಲ್ಲ. ಅಂದರೆ ದೇಹಾಭಿಮಾನದ ಸ್ವಭಾವ, ನನಗೆ ಸ್ವೀಟ್ ಅಂದರೆ ಬಹಳ ಇಷ್ಟ, ಫ್ರಾಕ್ಷನ್ ಆಫ್ ಸೆಕೆಂಡ್ನಾಗ ಆಸೆ ಬಂದುಬಿಡುತ್ತದೆ. ಇದು ದೇಹಾಭಿಮಾನದ ಸ್ವಭಾವ. ಇದು ಹೇಗೆ ಸೆಕೆಂಡ್ನಲ್ಲಿ ಇಮರ್ಜ್ ಆಗ್ತದೋ, ದೇಹಿ ಅಭಿಮಾನದ ಸ್ವಭಾವ ಫ್ರಾಕ್ಷನ್ ಆಫ್ ಸೆಕೆಂಡ್ನಾಗೆ ಇಮರ್ಜ್ ಆಗೋದನ್ನು ಅಷ್ಟು ಪುರುಷಾರ್ಥ ಮಾಡಿರಿ ಅಂತಾರೆ. ಅಂದರೆ ದೇಹಿ ಅಭಿಮಾನ ಆತ್ಮಿಕ ಸ್ಥಿತಿ ಇದ್ದಾಗ
ಯಾವುದಾದ್ರೇನಪ್ಪ, ಯಾವ್ದು ಇದ್ದದ್ದು ತಿಂತೀನಿ, ಇದೇ ಬೇಕು ಅದೇ ಬೇಕು ಅಂತ ಇಲ್ಲ. ಇದು ದೇಹಿ ಅಭಿಮಾನದ ಸ್ವಭಾವ, ಅದು ಇಮರ್ಜ್ ಆಗಲಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಆದರೆ ಹೇಳುತ್ತಾರೆ ನಾವು ಸಮಾಪ್ತಿ ಮಾಡಿದ್ದೇವೆಂದು, ಆದರೆ ಬೀಜವನ್ನು ಪೂರ್ತಿ ಸಮಾಪ್ತಿ ಮಾಡಿಲ್ಲ. ಆ ಸಮಯ ಬಂದಾಗ ಮತ್ತೆ ದೇಹಭಾನದ ಸಂಸ್ಕಾರ ಇಮರ್ಜ್ ಆಗಿಬಿಡುತ್ತದೆ. ಅಂದಾಗ ಈಗ ಈ ದೇಹಭಾನದ ಸಂಸ್ಕಾರವನ್ನು ಶಕ್ತಿಶಾಲಿ ಆತ್ಮಾಭಿಮಾನಿಯ ಶಕ್ತಿಯಿಂದ ವಂಶ ಸಹಿತ ನಾಶ ಮಾಡುವ ಅವಶ್ಯಕತೆ ಇದೆ. ಏನು ಹೇಳಿದರು ಬಾಬಾ? ಶಕ್ತಿಶಾಲಿ ಆತ್ಮಾಭಿಮಾನಿ ಸ್ಥಿತಿಯಿಂದ ಈ ಸಂಸ್ಕಾರನೆಲ್ಲ ನೀವು ವಂಶ ಸಹಿತವಾಗಿ ಸುಡಬೇಕು ಅಂತಾರೆ ಬಾಬಾ. ಯಾಕಂದರೆ ಅದು ಎದ್ದು ಎದ್ದು ಬರ್ತಾ ಇರ್ತತೆ. ಏಕೆಂದರೆ ನಾವು ವಂಶ ಸಹಿತ ನಾಶ ಮಾಡಲಿಲ್ಲ ಅಂದರೆ ಏನಾಗ್ತತೆ? ಬಯಸುವುದಿಲ್ಲ, ಆದರೆ ಕೆಲವೊಮ್ಮೆ ಹೊರಬರುತ್ತದೆ ಎಂದು ಮಕ್ಕಳು ಹೇಳುತ್ತಾರೆ. ಏಕೆ ಹೊರಬರುತ್ತದೆ? ಅಂಶವಿದ್ದರೆ ವಂಶವಾಗಿ ಹೊರಬರುತ್ತದೆ. ಅಂದಾಗ ಈಗ ಶಕ್ತಿ ರೂಪ ಆಗುವ, ಶಕ್ತಿ ಸ್ವರೂಪ ಆಗುವ ಅವಶ್ಯಕತೆ ಇದೆ. ಅಂದರೆ ನನಗೇನು ಸಮಸ್ಯೆ ಇಲ್ದಾಗ ಚೆನ್ನಾಗಿ ಮಾಡಿದೆ, ಮತ್ತೆ ಏನೋ ಸ್ವಭಾವ ಸಂಸ್ಕಾರಕ್ಕೆ ವಶ ಆಗಿ ವಿಘ್ನಗಳು ಬಂದವು, ವಶ ಆದೆ, ಈ ಥರದ್ದು ಪುರುಷಾರ್ಥ ಇರಬಾರ್ದು. ಯಾವ ಪುರುಷಾರ್ಥ? ಶಕ್ತಿ ಸ್ವರೂಪರಾಗುವ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ ಬಾಬಾ. ಆತ್ಮಾಭಿಮಾನಿ ಸ್ಥಿತಿಯಿಂದ ನಿಮ್ಮ ಎಲ್ಲ ಸ್ವಭಾವ ಸಂಸ್ಕಾರನ ವಂಶ ಸಹಿತವಾಗಿ ಸುಟ್ಟು ಭಸ್ಮ ಮಾಡ್ರಿ ಅಂದರು ಬಾಬಾ. ಯಾವುದಾದರೂ ಸ್ವರೂಪದಲ್ಲಿ ಅಂಶ ಮಾತ್ರವೂ ಸಹ ಹಳೆಯ ದೇಹಭಾನದ ಸಂಸ್ಕಾರ ಉಳಿದುಕೊಂಡಿಲ್ಲ ತಾನೇ ಎಂದು ತಮ್ಮನ್ನು ತಾವು ಚೆಕ್ ಮಾಡಿಕೊಳ್ಳುವ ಅವಶ್ಯಕತೆ ಇದೆ. ಮತ್ತು ಅದು ಬೇಹದ್ದಿನ ವೈರಾಗ್ಯ ವೃತ್ತಿಯಿಂದ ಸಮಾಪ್ತಿ ಆಗುತ್ತದೆ. ಸೇವೆಯನ್ನು ನೋಡಿ ಬಾಪ್ದಾದರವರು ಬಹಳ ಖುಷಿ ಆಗುತ್ತಾರೆ. ಬಾಬಾ ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಹೇಗೆ ಸೇವೆಯ ನಶೆಯ ಹೊಳಪು ಈಗ ಮನುಷ್ಯರಲ್ಲಿ ಕಂಡುಬರುತ್ತದೆ, ಸೇವೆಯ ಅನುಭವ ಆಗುತ್ತದೆ, ಅದೇ ರೀತಿ ಬೇಹದ್ದಿನ ವೈರಾಗ್ಯ ವೃತ್ತಿಯ ಪ್ರಭಾವ ಆಗಲಿ ಎಂದು ಇದನ್ನೇ ತಂದೆಯು ಬಯಸುತ್ತಾರೆ. ಅಂದರೆ ಏನು ಹೇಳಿದರು ಬಾಬಾ? ಯಾವ ವಿಘ್ನ ಆಗ್ತಾವೋ ನಿಮ್ಮ ಪುರುಷಾರ್ಥಕ್ಕೆ, ಅದು ಯಾವುದು ಅಸುರಿ ಸಂಸ್ಕಾರನ ತರ್ತದೋ ನಮಗೆ, ಅದೆಲ್ಲ ನಮ್ಮಿಂದ ದೂರ ಆಗಬೇಕು, ಅದ್ರ ಮೇಲೆ ವೈರಾಗ್ಯ ಬರಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಇತ್ತೀಚೆಗೆ ಸೇವೆಯ ಮೂಲಕ ತಮ್ಮ ಪ್ರಶಂಸೆ ಹೆಚ್ಚುತ್ತದೆ, ತಮಗೆ ಪ್ರಕೃತಿಯು ದಾಸಿ ಆಗುತ್ತದೆ, ತಮಗೆ ಅನುಭವ ಮಾಡಿಸುತ್ತದೆ, ಸಾಧನಗಳು ಹೆಚ್ಚುತ್ತದೆ. ಆದರೆ ಬೇಹದ್ದಿನ ವೈರಾಗ್ಯ ವೃತ್ತಿಯಿಂದ ಸಾಧನಗಳು ಮತ್ತು ಸಾಧನೆಯ ಬ್ಯಾಲೆನ್ಸ್ ಇರುತ್ತದೆ. ಹೇಗೆ ತಮಗೆ ಪ್ರವೃತ್ತಿಯಲ್ಲಿ ಇರುವವರಿಗೆ ಎಲ್ಲವನ್ನೂ ಮಾಡುತ್ತಾ ಕರ್ಮಯೋಗಿ ಕಮಲಪುಷ್ಪದ ಸಮಾನ ಇರಿ ಎಂದು ಉದಾಹರಣೆಯನ್ನು ಕೊಡುತ್ತಾರೆ. ಬಾಬಾ ಏನು ಹೇಳಿದರು? ವೈರಾಗ್ಯ ವೃತ್ತಿ ಇದ್ದರೆ ಸಾಧನೆ ಮತ್ತು ಸಾಧನ ಮತ್ತು ಸಾಧನಗಳು ಮತ್ತು ಸಾಧನೆಯಲ್ಲಿ ಬ್ಯಾಲೆನ್ಸ್ ಇರ್ತತೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅದಕ್ಕೇನು ಉದಾಹರಣೆ ಕೊಟ್ಟರು ಬಾಬಾ ಅಂದರೆ, ಗೃಹಸ್ಥದಲ್ಲಿ ಇದ್ದರೂ ಕೂಡ ಅದು ಕಂಟಿಗಳಾರ್ದಂಗೆ ಕಮಲ ಪುಷ್ಪ ಸಮಾನ ಇರ್ರಿ ಅಂತ ಹೇಳ್ತಾರಲ್ಲ, ಅದೇ ರೀತಿ ಇಲ್ಲಿ ಸಾಧನೆ ಇದ್ರೇ ನಾನು ಸೇವೆ ಮಾಡ್ತೀನಿ, ಇಲ್ಲಂದರೆ ಮಾಡೋಕ್ಕಾಗಲ್ಲ ಅನ್ನೋದು ಬರಬಾರ್ದು. ಅದು ಸಾಧನ ನಮಗೆ ಯಾವುದರಿಂದನೂ ನಾವು ಸಾಧನದ್ದು ಯಾವ ಸಾಧನೆಗಳು ನಮಗೆ ಇದ್ದರೂ ಇಲ್ಲದ್ರೂ ನಾವು ಮುಂದುವರಿತಾ ಇರಬೇಕು, ಆ ಬ್ಯಾಲೆನ್ಸ್ ಇರಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅದೇ ರೀತಿ ತಮ್ಮೆಲ್ಲರಿಗೂ ಸಹ ಸೇವೆ ಮಾಡುತ್ತಾ ಸಾಧನಗಳಿದ್ದರೂ ಸಾಧನ ಹಾಗೂ ಸಾಧನೆಯ ಬ್ಯಾಲೆನ್ಸ್ ಇರುತ್ತದೆ. ಅಂದಾಗ ಈಗಿನ ಸಮಯದಲ್ಲಿ ಸೇವೆಯ ಜೊತೆ ಬೇಹದ್ದಿನ ವೈರಾಗ್ಯ ವೃತ್ತಿಯು ಸಹ ಅವಶ್ಯಕವಾಗಿದೆ. ಇವರು ವಿಶೇಷ ಆತ್ಮಗಳು ಎಂದು ನಡೆಯುತ್ತಾ ಓಡಾಡುತ್ತಲೂ ಸಹ ಅನುಭವ ಆಗಲಿ. ಕೇವಲ ಯೋಗದಲ್ಲಿ ಕುಳಿತುಕೊಳ್ಳುವ ಸಮಯದಲ್ಲಿ ಅಲ್ಲ, ಭಾಷಣ ಮಾಡುವ ಸಮಯದಲ್ಲಿ ಅಲ್ಲ, ಆದರೆ ನಡೆಯುತ್ತಾ ಓಡಾಡುತ್ತಾ ಶಾಂತಿ, ಶಕ್ತಿಯ, ಖುಷಿಯ ಅನುಭವ ಆಗಲಿ. ಏಕೆಂದರೆ ಸಮಯ ಪ್ರತಿ ಸಮಯ ಈಗ ಸಮಯದ ಬದಲಾವಣೆ ಆಗುತ್ತಾ ಹೋಗುತ್ತಿದೆ. ಅಂದಾಗ ಬಾಪ್ದಾದರವರು ಸಮಯ ಪ್ರತಿ ಸಮಯ ಸೂಚನೆಯಂತೂ ಕೊಟ್ಟು ಬಿಟ್ಟಿದ್ದಾರೆ. ಆದರೆ ಈ ದಿನ ವಿಶೇಷವಾಗಿ ಬಾಪ್ದಾದರವರು ಒಂದು ಬೇಹದ್ದಿನ ವೈರಾಗ್ಯದ ಕಡೆ ಸೂಚನೆ ನೀಡುತ್ತಿದ್ದಾರೆ. ಇದಕ್ಕಾಗಿ ಈಗ ತಮ್ಮನ್ನು ಚೆಕ್ ಮಾಡಿಕೊಂಡು ದೇಹಿ ಅಭಿಮಾನಿ ಆಗಲು ಎಷ್ಟು ವಿಘ್ನವಿದೆಯೋ, ದೇಹಾಭಿಮಾನ, ಅನೇಕ ಪ್ರಕಾರದ ದೇಹಾಭಿಮಾನದ ಅನುಭವ ಇದೆ.
ಇದನ್ನು ಪರಿವರ್ತನೆ ಮಾಡಿಕೊಳ್ಳಿ. ಮತ್ತು ಇನ್ನೊಂದು, ಬಹಳ ಸಮಯದ್ದು ಸಹ ತಮ್ಮದು ಯೋಚನೆ ಮಾಡಿ. ಬಹಳ ಸಮಯದ ಅಭ್ಯಾಸ ಬೇಕಾಗಿದೆ, ಬಹಳ ಸಮಯದ ಪುರುಷಾರ್ಥ, ಬಹಳ ಸಮಯದ ಪ್ರಾರಬ್ಧ. ಈಗ ಒಂದು ವೇಳೆ ಬಹಳ ಕಾಲದ ಅಟೆನ್ಷನ್ ಕಡಿಮೆ ಕೊಟ್ಟರೆ ಅಂತ್ಯಕಾಲದಲ್ಲಿ ಜಮಾ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಬಾಬಾ ಏನು ಹೇಳ್ತಾ ಇದ್ದಾರೆ, ಬಹಳ ಸಮಯದ ಪುರುಷಾರ್ಥ ಪ್ರಾರಬ್ಧ ಇರಬೇಕು ಅಂತಾರೆ. ಯಾಕೆಂದರೆ ಅಂತ್ಯದಲ್ಲಿ ಆ ಪ್ರಕೃತಿ ವಿಕೋಪ ಚೀರ್ತಿರ್ತಾರ, ಕೂಗ್ತಿರ್ತಾರ. ಆ ಸಮಯದಾಗ ಅಚಲ ಅಡೋಲ ಇರಬೇಕು ಅಂದರೆ ಬಹಳ ಸಮಯದ ಪ್ರಾರಬ್ಧದ ಅವಶ್ಯಕತೆ ಇದೆ ಅಂತಾರೆ ಬಾಬಾ. ಸ್ವಲ್ಪ ಸಮಯದ್ದಿದ್ದರೆ ಅಲ್ಲಿ ಅಚಲ ಅಡೋಲ ಆಗಿರೋಕ್ಕಾಗಲ್ಲ. ಅದಕ್ಕೆ ಬಹಳ ಸಮಯ ಇದ್ರ ಕಡೆ ಅಟೆನ್ಷನ್ ಕೊಡ್ರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈ ದೇಹಾಭಿಮಾನ ಎಲ್ಲ ಸಮಸ್ಯೆಗಳಿಗೆ ಕಾರಣ ಆಗುತ್ತದೆ. ಮತ್ತು ಮಕ್ಕಳು ರಮಣೀಯವಾಗಿದ್ದೀರಲ್ಲವೇ ಅಂದಾಗ ತಂದೆಗೂ ಸಹ ಸಮಯದಲ್ಲಿ ನಾವು ಸರಿಯಾಗಿ ಬಿಡುತ್ತೇವೆಂದು ಧೈರ್ಯ ಕೊಡುತ್ತಾರೆ. ತಮ್ಮ ಟೀಚರ್ ಏನು ಎಂದು ಬಾಪ್ದಾದರವರು ಕೇಳುತ್ತಾರೆ. ಸಮಯದಲ್ಲಿ ಸರಿಯಾಗಿ ಬಿಟ್ಟರೆ ತಮ್ಮ ಟೀಚರ್ ಯಾರಾಗಿದ್ದಾರೆ? ತಮ್ಮ ರಚನೆ ಸಮಯ ತಮ್ಮ ಟೀಚರ್ ಏನು? ಇದು ಚೆನ್ನಾಗಿ ಅನಿಸುತ್ತದೇನು? ಅಂದರೆ ಅಂತಿಮದಲ್ಲಿ ಒಂದು ಸಲ ಭೂಮಿ ಅಲ್ಲಾಡ್ತಂದ್ರೆ ಸತ್ವ ಬದುಕಿದ್ವಿ ಅಂತ ಎದ್ದು ಬಿದ್ದು ಎಲ್ಲರೂ ಮಾಡ್ತೀರಿ. ಅವಾಗ ಆ ಕರ್ಮಕ್ಕೆ ಸರಿಯಾಗಿ ಮತ್ತೆ ಏನಾದರೂ ಕರ್ಮ ಉಳಿದಿತ್ತು ಅಂದರೆ ಮತ್ತೆ ಸಮಸ್ಯೆಗಳು ಬರ್ತವೆ. ಆಗ ನಮಗೆ ಮಾಡೋಕ್ಕಾಗ್ತತಾ ಅಲ್ಲಿ? ಅದಕ್ಕೆ ಸಮಯಕ್ಕಿಂತ ಮುಂಚೆ ರೆಡಿಯಾಗಿ ಕುತ್ಕೋಬೇಕು. ಸಮಯ ಪಾಠ ಕಲಿಸೋದು ಬೇಡ ನಿಮಗೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈ ದಿನ ಬಾಪ್ದಾದ ಪದೇ ಪದೇ ಸ್ವಯಂವನ್ನು ಚೆಕ್ ಮಾಡಿಕೊಳ್ಳಿ ಮತ್ತು ಪರಿವರ್ತನೆ ಮಾಡಿಕೊಳ್ಳಿ ಎಂದು ಪದೇ ಪದೇ ಇದೇ ಸೂಚನೆ ಕೊಡುತ್ತಿದ್ದಾರೆ. ಬಹಳ ಕಾಲದ ಪರಿವರ್ತನೆ ಬಹಳ ಕಾಲದ ಅಧಿಕಾರಿಯನ್ನಾಗಿ ಮಾಡುತ್ತದೆ. ಅಂದರೆ ಏನು ಹೇಳಿದರು ಬಾಬಾ? ಈಗ ನಿಶ್ಚಿಂತ ಚಕ್ರವರ್ತಿ ಸ್ಥಿತಿ ನಾವು ಅಂತಿಮದಲ್ಲಿ ಪಡೆದ್ರೆ ಅವರು ಇನ್ನೇನು ತ್ರೇತಾಯುಗ ಮುಗಿತಂದಾಗ ರಾಜರಾಗ್ತಾರೆ. ನಾವು ನಿಶ್ಚಿಂತ ಚಕ್ರವರ್ತಿ ಸ್ಥಿತಿ ಬಹಳ ಸಮಯ ಅನುಭವ ಮಾಡಿದ್ವಿ ಅಂದರೆ ಬಹಳ ಸಮಯನೂ ಅಧಿಕಾರಿಗಳಾಗ್ತೀವಿ. ಅದಕ್ಕೆ ಬಹಳ ಸಮಯದ ಪರಿವರ್ತನೆ ಬಹಳ ಸಮಯದ ಅಧಿಕಾರವನ್ನು ಕೊಡ್ತತೆ ಅಂತ ಬಾಬಾ ಹೇಳ್ತಾರೆ. ಅಂದಾಗ ಬಾಪ್ದಾದ ಭಲೆ ಇದುವರೆಗೆ ಎಂಥದ್ದೇ ಪುರುಷಾರ್ಥ ಇರಲಿ, ಆದರೆ ಕೊನೆಯ ನಂಬರ್ ಪುರುಷಾರ್ಥಿಯ ಮಗುವಿನ ಜೊತೆಗೂ ಸಹ ತಂದೆಯ ಸ್ನೇಹವಿದೆ. ಆಗ ತಂದೆಯವರಾಗಿದ್ದೀರಿ, ತಂದೆಯನ್ನು ತಿಳಿದುಕೊಂಡಿದ್ದೀರಿ. ನನ್ನ ಬಾಬಾ ಎಂದು ಹೇಳುತ್ತಾರೆ. ಆದ್ದರಿಂದ ಸಮಯದಲ್ಲಿ ಬಿಡಬೇಡಿ. ಸಮಯ ಬರುವುದೇ ಇಲ್ಲ. ಸಂಪೂರ್ಣತೆಯ ಸಮಯವನ್ನು ತಾವು ತೆಗೆದುಕೊಂಡು ಬರಬೇಕು. ಬಾಪ್ದಾದರವರ ವಿಶ್ವ ಪರಿವರ್ತನೆಯ ಕಾರ್ಯಕ್ಕೆ ತಾವೆಲ್ಲರೂ ಜೊತೆಗಾರರಾಗಿದ್ದೀರಿ. ಒಂಟಿಯಾಗಿ ತಂದೆ ಕಾರ್ಯವನ್ನು ಮಾಡಲು ಸಾಧ್ಯವಿಲ್ಲ, ಮಕ್ಕಳ ಜೊತೆ ಇದೆ. ಬಾಬಾ ಏನಂತಾರೆ, ನೀವೆಲ್ಲ ರೆಡಿ ಆದರೆ ಆಗ ಸತ್ಯಯುಗದ ಸ್ಥಾಪನೆ ಆಗ್ತೈತೆ, ನೀವು ಸಂಪೂರ್ಣನ ಹತ್ರ ತರೋರು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಬಾಬಾ. ತಂದೆಯಂತೂ ಹೇಳುತ್ತಾರೆ, ಮೊದಲು ಮಕ್ಕಳು ಮುಂದೆ ಮಕ್ಕಳು ಅಂದಾಗ ಈಗ ಒಂದು ವೇಳೆ ಇನ್ನೊಂದು ವರ್ಷದಲ್ಲಿ ಬರಲೇಬೇಕು ಎಂದರೆ ಈ ಹೋಮ್ವರ್ಕ್ ಮಾಡಿ ಇಟ್ಟುಕೊಳ್ಳುತ್ತೀರಾ? ಕೈ ಎತ್ತಿ. ಇಂದಿನವರು ಸಹ ಕೈಯನ್ನು ಚೆನ್ನಾಗಿ ಎತ್ತುತ್ತಿದ್ದಾರೆ, ಒಳ್ಳೆಯದು. ಬಾಬಾ ಏನು ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ನೋಡಿ, ಈ ದಿನ ಸಂಖ್ಯೆ ಹೆಚ್ಚಾಗಿದೆ ಅಂದಾಗ ಬಾಪ್ದಾದರವರು ನೋಡಿದೆವು. ಕೆಲವೊಂದು ಕಡೆ ನಿದ್ರೆ ಮಾಡಿದ್ದಾರೆ, ಹೇಗೆ ಲೈನ್ನಲ್ಲಿ ನಿಲ್ಲುತ್ತಾರೆ, ಸುತ್ತಿಕೊಂಡು ನೋಡಿಕೊಂಡು ಬಾ ಎಂದು ಸೂಚನೆ ಕೊಟ್ಟಿದ್ದೆವು. ದೊಡ್ಡ ಲೈನ್ ಆದರೂ ಸರಿ, ಮಧುಬನದಲ್ಲಂತಿದ್ದೇವೆಂದು ಎಲ್ಲರ ಮುಖದಲ್ಲಿ ಖುಷಿ ಇದೆ. ಅಂದರೆ ಆಗ ಪ್ರತಿಯೊಂದಕ್ಕೂ ಭಾಳ ತೊಂದರೆ ಇರ್ತಿತ್ತು, ಮಲಗೋದಕ್ಕೂ ಎಲ್ಲದಕ್ಕೂ ತೊಂದರೆ ಇರ್ತಿತ್ತು. ನೋಡ್ರಿ, ಅವಾಗ ಮಿಲ್ಲ ಮಾಡೋಕ್ಕೆ ಹೋದವರು ಸುಮ್ಮನೆ ಒಂದು ತಾಡ್ಪಾಲ್ ಅಂಥದ್ದು ಹಿಂಗೆ ಕಟ್ಕೊಂಡು ಮಲಗ್ತಿದ್ರಂತೆ. ಎದ್ದಾಗ ಆ ತಾಡ್ಪಾಲು ಗಾಳಿಗೆ ಎಲ್ಲೋಗಿರ್ತಿತ್ತೋ ಗೊತ್ತಿರ್ತಿದ್ದಿಲ್ಲಂತೆ, ಅಷ್ಟು ಗಾಳಿ. ಅಂಥದ್ರಲ್ಲೇ ಮಲಗಿ ಖುಷಿ ಅನುಭವ ಮಾಡ್ತಿದ್ರು ಆತ್ಮಗಳು ಅಂತ ಬಾಬಾ ಹೇಳ್ತಾರೆ. ಆದರೆ ಈ ಖುಷಿ ಮಧುವನದಲ್ಲೇ ಬಿಟ್ಟು ಹೋಗಬಾರದು, ಜೊತೆಯಲ್ಲಿ ತೆಗೆದುಕೊಂಡು ಹೋಗಬೇಕು. ಬಾಪ್ದಾದರವರು ವತನದಲ್ಲಿ ಕುಳಿತು
ನಿಮ್ಮೆಲ್ಲರ ನಿದ್ರೆ ಮಾಡುವ, ಊಟ ಮಾಡುವ ಕ್ಯೂನ ಸಾಲನ್ನು ಸ್ಥಿತಿಯನ್ನು ನೋಡಿದ್ದಾರೆ. ಈಗೀಗ ರಜಾಯಿಗಳು ಹೊತ್ತುಕೊಳ್ಳುವಷ್ಟು ಮಳೆ ಬಂದು ಬಿಡಲಿ ಎಂದು ಬಾಪ್ದಾದರವರಿಗೆ ಈ ರೀತಿ ಸಂಕಲ್ಪ ಬರುತ್ತದೆ. ಆದರೆ ಇದು ಸಹ ಮೋಜಿನ ಮೇಳವಾಗಿದೆ. ಎಲ್ಲೇ ಸಿಗಲಿ, ಹೇಗಾದರೂ ಸಿಗಲಿ, ಎಲ್ಲರೂ ಮೆಜಾರಿಟಿ ಒಳ್ಳೆಯ ರೀತಿಯಲ್ಲಿ ಪಾಸ್ ಆಗಿರುವುದನ್ನು ಚೆನ್ನಾಗಿ ಬಾಪ್ದಾದರವರು ನೋಡಿದರು. ಚಪ್ಪಾಳೆ ಹೊಡೆಯಿರಿ ಅಂದರೆ ಯಾರು ಮನಸ್ಸಿನಲ್ಲಿ ಬೇಜಾರು ಮಾಡ್ಕೊಂತಿರ್ಲಿಲ್ಲ. ಒಟ್ಟು ಮಧುಬನಕ್ಕೆ ಬಂದೀವಲ್ಲ ಸಾಕು, ತಂದೆ ಮನೆಯಲ್ಲಿ ಇದ್ದೀವಲ್ಲ ಸಾಕು ಅಂತ ಖುಷಿಯಾಗಿದ್ದರು ಅಂತ ಬಾಬಾ ಹೇಳ್ತಾರೆ. ಈ ಹೋಮ್ವರ್ಕ್ ಮರೆಯಬಾರದು, ಇದರಲ್ಲಿ ಚಪ್ಪಾಳೆ ಹೊಡೆಯುವುದಿಲ್ಲ. ಬಾಪ್ದಾದ ಮತ್ತು ವಿಶೇಷ ಬ್ರಹ್ಮ ತಂದೆ ಸದಾ ಮಕ್ಕಳಿಗೆ ಮಧುಬನದ ಶೃಂಗಾರ ಎಂದು ಹೇಳುತ್ತಾರೆ ಅಂದಾಗ ತಾವೆಲ್ಲರೂ ಮಧುಬನದಲ್ಲಿ ಬಂದಿದ್ದೀರಿ. ಬಾಪ್ದಾದರವರು ಸಹ ಸಾಕಾರ ರೂಪದಿಂದ ಇಷ್ಟು ಪರಿವಾರವನ್ನು ನೋಡಿ ಖುಷಿ ಆಗುತ್ತಾರೆ. ಸಹನೆ ಮಾಡಿಕೊಳ್ಳಬೇಕಾಗಿತ್ತು, ಆದರೆ ಈ ಸಹನೆ ಸದಾ ಕಾಲಕ್ಕಾಗಿ ಸಹನಾ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಎಲ್ಲರೂ ಖುಷಿಯಾಗಿದ್ದೀರಲ್ಲವೇ? ಕಷ್ಟ ಆಗಲಿಲ್ಲ ತಾನೇ? ಬಾಪ್ದಾದರವರು ಟೀಚರ್ಸ್ಗೆ ಒಂದು ವಿಶೇಷ ಸೇವೆಯನ್ನು, ಏನು ಹೋಮ್ವರ್ಕ್ ಮಾಡಬೇಕು ಎಂಬುದನ್ನು ನೆನಪಿಗೆ ತರಿಸುತ್ತಿದ್ದಾರೆ. ಸದಾ ಟೀಚರ್ ತಮ್ಮನ್ನು ಬಾಪ್ದಾದರವರ ಸತ್ಯ ಜೊತೆಗಾರ, ಸಮೀಪದ ಜೊತೆಗಾರ, ತಮ್ಮ ಮೂಲಕ ತಂದೆಯನ್ನು ಪ್ರತ್ಯಕ್ಷ ಮಾಡುವವರು. ಯಾರೇ ನಿಮ್ಮನ್ನು ನೋಡಲಿ, ಆದರೆ ಇವರನ್ನು ಮಾಡುವವರು ಯಾರು? ಇವರಿಗೂ ಸಹ ತಂದೆ, ಶಿಕ್ಷಕ, ಸದ್ಗುರು ಯಾರಾಗಿದ್ದಾರೆ? ನಿಮ್ಮನ್ನು ನೋಡಬಾರದು, ತಂದೆಯನ್ನು ನೋಡಬೇಕು. ಇದು ಶಿಕ್ಷಕಿಯರ ಹೋಮ್ವರ್ಕ್ ಆಗಿದೆ. ಇದೇ ಸ್ವಮಾನದಲ್ಲಿ 6-7 ತಿಂಗಳುಗಳು ಏನು ಸಿಗುವುದಿದೆ. ಈ ಹೋಮ್ವರ್ಕನ್ನು ಬಾಪ್ದಾದರವರು ಕೇಳುತ್ತಾರೆ. ಪ್ರತಿಯೊಬ್ಬರು ಎಷ್ಟು % ಮಾಡಿದ್ದೀರಿ? ಹೆಚ್ಚು ಸಮಾಚಾರ ಕೇಳುವುದಿಲ್ಲ. ಎಷ್ಟು % ಈ ಹೋಮ್ವರ್ಕನ್ನು ಮಾಡಿದ್ದೀರಾ? ತಾವು ಕಾಣಬಾರದು, ತಂದೆ ಕಾಣಬೇಕು. ಇದರಲ್ಲಿ ಎಲ್ಲ ಧಾರಣೆಗಳು ಬಂದು ಬಿಡುತ್ತವೆ. ಮಧುಬನದವರಿಗೂ ಸಹ ನೆನಪು ಪ್ರೀತಿಯನ್ನು ನೀಡುತ್ತಲೇ ಇದ್ದೇವೆ. ಆದರೆ ಮಧುಬನದವರು ಸಹ 4 ಕಡೆಯವರು. ಮಧುಬನದ ಒಂದೊಂದು ರತ್ನ ವಿಶೇಷ ತಂದೆಯನ್ನು ಪ್ರತ್ಯಕ್ಷತೆ ಮಾಡಲು ನಿಮಿತ್ತರಾಗಿದ್ದಾರೆ ಎಂದು ತಿಳಿಯಿರಿ. ಅಂದರೆ ನೋಡ್ರಿ, VIPಸನ್ನು ಕರ್ಕೊಂಡು ಹೋಗಿರ್ತಾರೆ. ಎಲ್ಲರ ಬಾಯಾಗ ಇದೇ ಮಾತು. ಅಲ್ಲಿ ಏನು ಶಾಂತಿ ರೀ! ಅವ್ರು ಮಧುಬನವ್ರನ್ನ ನೋಡಿದರೆ ಅಷ್ಟು ಖುಷಿ ಆಗ್ತೈತೆ ಬಿಡ್ರಿ, ಎಷ್ಟು ಸಮಾಧಾನ ಶಾಂತಿಯಲ್ಲಿರ್ತಾರ ಅಂತ ಎಲ್ಲರ ಬಾಯಾಗ ಬರ್ತಿರ್ತೈತಿ, VIPಗಳ ಬಾಯಾಗ. ಅಂದರೆ ತಂದೆನ ಪ್ರತ್ಯಕ್ಷ ಮಾಡೋಕ್ಕೆ ನಿಮಿತ್ತ ಇದ್ದೀರಿ ಅಂತ ಹೇಳ್ತಾರೆ ಬಾಬಾ. ಈಗ ಇಡೀ ಸಮಯ ಮಧುಬನದವರು ಈ ರೀತಿ ಮನಸ ಸೇವೆ, ಕರ್ಮಣ ಸೇವೆ ಮತ್ತು ಎಲ್ಲರನ್ನು ತಂದೆಯ ಸಮಾನ ಮಾಡುವಂಥ ಉದಾಹರಣೆಯಾಗಿ ತೋರಿಸಲಿ. ಮಧುಬನದವರು ತಂದೆಯ ಸಮಾನ ಆಗುವ ಲಕ್ಷ್ಯವನ್ನು ತಮ್ಮಲ್ಲಿ ತೋರಿಸಿದ್ದೀರಾ? ಈ ಫಲಿತಾಂಶ ಕೊಡಬೇಕು. ಮುಖದಿಂದ ವಾಹ್, ತಂದೆಯ ಮಕ್ಕಳೇ ವಾಹ್ ಎಂದು ಬರಲಿ. ತಾವೆಲ್ಲರೂ ಏನು ಮಾಡುತ್ತೀರಿ? ತಾವೆಲ್ಲರೂ ತನ್ನನ್ನು ನಂಬರ್ ವಾರ್ ಅಲ್ಲ, ಆದರೆ ನಂಬರ್ 1 ಆಗುವ ಉದಾಹರಣೆ ಆಗಿ ತೋರಿಸಬೇಕು. ನಂಬರ್ ವಾರ್ ಆಗುವುದರಲ್ಲಿ ಖುಷಿ ಇಲ್ಲ. ಆಗುವುದಾದರೆ ನಂಬರ್ 1 ಆಗಿ. ನಂಬರ್ 1 ಆಗುವುದು ಯಾವ ದೊಡ್ಡ ಮಾತಾಗಿದೆ? ಈಗ ಜಯಗಳಿಸಿ ಮತ್ತು ಮೊದಲು ಬರುವುದು. ಈಗ ಫಲಿತಾಂಶವನ್ನು ತಿಳಿಸಬೇಕು. ಎಲ್ಲ ಕಡೆಯಿಂದ ಬಾಪ್ದಾದರವರ ಹೃದಯ ಸಿಂಹಾಸನ ಅಧಿಕಾರಿಗಳು ಮತ್ತು ಭ್ರುಕುಟಿಯ ಸಿಂಹಾಸನಾರೂಢರು ಮತ್ತು ಭವಿಷ್ಯದಲ್ಲಿ ರಾಜ್ಯ ಸಿಂಹಾಸನಾರೂಢರು. ಇಂಥ ಬಾಪ್ದಾದರವರ ಬಹಳ ಪ್ರಿಯ ಪದ್ಮದಷ್ಟು ಭಾಗ್ಯಶಾಲಿ ಮಕ್ಕಳಿಗೆ ಸದಾ ತನ್ನ ನಯನದ ಮೂಲಕ ಆತ್ಮಿಕತೆಯ ಅನುಭವ ಮಾಡಿಸುವಂತಹ ಮತ್ತು ಚೆಹರೆಯ ಮೂಲಕ ಸದಾ ಖುಷಿಯ ಅದೃಷ್ಟ ಮನಸ್ಸು ಸದಾ ಖುಷಿಯಲ್ಲಿ ನರ್ತನ ಮಾಡುತ್ತಿರಲಿ. ಯಾರೇ ಮುಂದೆ ಬರಲಿ, ಅನುಭವ ಮಾಡಲಿ, ಇವರಂತಹ ಖುಷಿ ಎಲ್ಲಿಯೂ ಇಲ್ಲ ಎಂದು. ಖುಷಿಯಾಗಿರುವುದನ್ನು ಎಲ್ಲರೂ ಕಲಿತು ಹೋಗಲಿ. ಈ ರೀತಿ ಪ್ರತಿಯೊಬ್ಬ ತಂದೆಯ ಮಕ್ಕಳು ತಮ್ಮ ಮೂಲಕ ಮುಖದಿಂದ ತಂದೆಯ ಪರಿಚಯವನ್ನು ಕೊಡುತ್ತೀರಿ. ನಯನ ಮತ್ತು ಚೆಹರೆಯ ಮೂಲಕ ತಂದೆಯ ಸಾಕ್ಷಾತ್ಕಾರವನ್ನು ಮಾಡಿಸುವವರು. ಈ ರೀತಿ 4 ಕಡೆ ಮಕ್ಕಳಿಗೆ ಯಾರೆಲ್ಲ ಪತ್ರವನ್ನು ಕಳಿಸಿದ್ದಾರೆ, ಇಮೇಲ್ ಮಾಡಿದ್ದಾರೆ, ಎಲ್ಲರಿಗೂ ಎಲ್ಲವೂ ಬಾಪ್ದಾದರವರ ಬಳಿ ತಲುಪಿದೆ. ಎಲ್ಲರಿಗೂ ಬಹಳ ಬಹಳ ಶುಭಾಶಯಗಳು. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ವರದಾನ: ಕರ್ಮ ಮಾಡುತ್ತಿದ್ದರೂ ಕರ್ಮ ಬಂಧನಗಳಿಂದ ಮುಕ್ತರಾಗಿರುವಂಥ ಸಹಜಯೋಗಿ ಸ್ವತಃ ಯೋಗಿ ಭವ. ಯಾರು ಮಹಾವೀರ ಮಕ್ಕಳಿದ್ದಾರೆಯೋ ಅವರನ್ನು ಸಾಕಾರ ಪ್ರಪಂಚದ ಯಾವುದೇ ಆಕರ್ಷಣೆಗಳು ತನ್ನ ಕಡೆ ಆಕರ್ಷಿಸಲು ಸಾಧ್ಯವಾಗುವುದಿಲ್ಲ. ಅವರು ಸ್ವಯಂವನ್ನು 1 ಸೆಕೆಂಡಿನಲ್ಲಿ ಭಿನ್ನ ಹಾಗೂ ತಂದೆಯ ಪ್ರಿಯರನ್ನಾಗಿ ಮಾಡಿಕೊಳ್ಳಲು ಸಾಧ್ಯವಾಗುವುದು. ಅಂದರೆ ಇಲ್ಲೇನು ಹೇಳಿದರು ಬಾಬಾ? ಆಕರ್ಷಣೆ ಆಗಬಾರ್ದು ಅಂದರೆ ದೇಹದ ಜಗತ್ತಿನ ವಸ್ತು, ಸಂಬಂಧ, ದೇಹ ಆಕರ್ಷಣೆ ಆಗಬಾರ್ದಂದ್ರೆ ಎಂಥ ಪುರುಷಾರ್ಥ ಇರಬೇಕು. ಎಷ್ಟೆಷ್ಟು ನಾವು ತಂದೆಯ
ಪ್ರೀತಿಯ ಅನುಭವ ಮಾಡ್ತಾ ಹೋಗ್ತೀವೋ ಅಷ್ಟಷ್ಟು ನಾವೇನಾಗ್ತಾ ಹೋಗ್ತೀವಿ, ಇದರಿಂದ ಡಿಟ್ಯಾಚ್ ಆಗ್ತಾ ಹೋಗ್ತೀವಿ. ಮಹಾವೀರ ಮಕ್ಕಳು ಆ ಥರ ಇರ್ತಾರೆ ಅಂತ ಹೇಳ್ತಾರೆ ಬಾಬಾ. ಆದೇಶವು ಸಿಗುತ್ತಿದ್ದಂತೆಯೇ ಆಶ್ಚರ್ಯರಿ, ಆತ್ಮಾಭಿಮಾನಿ, ಬಂಧನ ಮುಕ್ತ, ಯೋಗಯುಕ್ತ ಸ್ಥಿತಿಯ ಅನುಭವ ಮಾಡುವವರೇ ಸಹಜ ಯೋಗಿ, ಸ್ವತಃ ಯೋಗಿ, ಸದಾ ಯೋಗಿ, ಕರ್ಮಯೋಗಿ ಮತ್ತು ಶ್ರೇಷ್ಠ ಯೋಗಿ ಆಗಿದ್ದಾರೆ. ಅವರು ಯಾವಾಗ ಬೇಕು, ಎಷ್ಟು ಸಮಯ ಬೇಕು, ಭಲೆ ತನ್ನ ಸಂಕಲ್ಪ ಸಾಶವನ್ನು ಒಬ್ಬ ಪ್ರಾಣೇಶ್ವರ ತಂದೆಯ ನೆನಪಿನಲ್ಲಿ ಸ್ಥಿತಗೊಳಿಸಲು ಸಾಧ್ಯವಾಗುವುದು. ಸ್ಲೋಗನ್: ಏಕರಸ ಸ್ಥಿತಿಯ ಶ್ರೇಷ್ಠವಾದ ಆಸನದ ಮೇಲೆ ಕುಳಿತಿರುವುದೇ ತಪಸ್ವಿ ಆತ್ಮನ ಸಂಕೇತವಾಗಿದೆ. ನೋಡ್ರಿ, ಅಲ್ಲಿ ಒಂಟಿ ಕಾಲಿൽ ತಪಸ್ಸು ಮಾಡ್ತಾರೆ. ಅದು ಯಾವುದ್ರಿ ಆದ್ಗಾರು? ನಾವು ಏಕರಸ ಸ್ಥಿತಿ, ನಾನಾತ್ಮ, ನನ್ನ ತಂದೆ ಪರಮಾತ್ಮ, ನನ್ನ ಮನೆ ಪರಂಧಾಮ, ಒಂದೇ ಏಕರಸ ಸ್ಥಿತಿ. ಇದು ತಪಸ್ವಿ ಆತ್ಮನ ಸಂಕೇತ ಅಂತಾರೆ ಬಾಬಾ. ಅವ್ಯಕ್ತ ಸೂಚನೆ: ಈ ನಿಶ್ಚಯ ಅಥವಾ ಸ್ಮೃತಿ ಮತ್ತು ಸಮರ್ಥತೆ ಇಟ್ಟುಕೊಳ್ಳಿ. ಅನೇಕ ಬಾರಿ ತಂದೆಯವರಾಗಿದ್ದೇವೆ ಅಥವಾ ಮಾಯಾಜೀತರಾಗಿದ್ದೇವೆ. ಈಗ ಆಗುವುದರಲ್ಲಿ ಏನು ಕಷ್ಟವಿದೆ? ನಾನು ಶ್ರೇಷ್ಠ ಆತ್ಮ, ವಿಜಯಿಯಾಗುವ ಪಾತ್ರವನ್ನು ಅನೇಕ ಬಾರಿ ಮಾಡಿದ್ದೇನೆ ಎನ್ನುವ ಸ್ಮೃತಿಯು ಸ್ಪಷ್ಟವಾಗಿದೆಯಲ್ಲವೇ? ಒಂದು ವೇಳೆ ಸ್ಮೃತಿ ಸ್ಪಷ್ಟವಿಲ್ಲವೆಂದರೆ ಇದರಿಂದ ಸಿದ್ಧವಾಗುತ್ತದೆ, ತಂದೆಯ ಮುಂದೆ ಸ್ವಯಂವನ್ನು ಸ್ಪಷ್ಟ ಮಾಡಿಕೊಂಡಿಲ್ಲ. ಅಂದರೆ ಅದಕ್ಕೆ ಬಹಳ ಕಾಲದ ಅನುಭವ ಅಂತಾರಲ್ಲ ಬಾಬಾ. ಅಂದರೆ ನಾನು ಇದೆಲ್ಲ ವಿಜಯಿ ಆಗಿದ್ದೀನಿ, ಕಲ್ಪನೂ ಆಗಿದ್ದೀನಿ. ಅಲ್ಲಿ ರೆಕಾರ್ಡ್ ಐತೆ. ಆ ರೆಕಾರ್ಡ್ ಇಮರ್ಜ್ ಆದಂಗೆಲ್ಲ ನಾನು ಪುರುಷಾರ್ಥ ಮಾಡ್ತೀನಿ, ವಿಜಯಿ ಆಗ್ತೀನಿ. ಇನ್ನು ಗಾಬರಿ ಆಗೋ ಅವಶ್ಯಕತೆ ಏನೈತೆ ಅಂತ ಈ ರೀತಿ ಸಹಜ ಆಗಬೇಕು ನಮ್ಮ ಪುರುಷಾರ್ಥ. ಒಳ್ಳೆಯದು. ಓಂ ಶಾಂತಿ.